श्रीरमणिकर कमल पूजित चारु चरण सरोज ब्रह्म समीरवाणि फणीन्द्रवीन्द्र भवेन्द्र मुख विनुत नीरज भवाण्डोदय स्थिति कारणने कैवल्यदायक नारसिंहने नमिपे करुणिपुदे ಮಗೆ ಮಂಗಳವಾ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವಾ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವಾ. ಈ ಗೋಪಿನಾಥದಾಸರು ಯಾರು? ತುಮಕೂರು ದಾಸರೆಂದೇ ಪ್ರಖ್ಯಾತರಾದ ಹರಿಕಥಾ ಧುರೀಣರು, ಸಂಗೀತ ವಿದ್ವಾಂಸರು, ಅಭಿನಯ ಪ್ರವೀಣರೂ ಆದ ಶ್ರೀ ವೆಂಕಣ್ಣದಾಸರ ಮಹಾಜ್ಞಾನದ ಪ್ರತಿರೂಪವಾಗಿ, ಭಾಗೀರಥಮ್ಮನವರ ವ್ರತ ಫಲವಾಗಿ ಅವರ ದ್ವಿತೀಯ ಪುತ್ರರಾಗಿ ಜನಿಸಿದರು ಗೋಪಿನಾಥದಾಸರು, ನಮ್ಮ ಗೋಪಣ್ಣನವರು. ರಾಗ ತಾಳ ಹಾವ ಭಾವಗಳೆಂಬ ಶಾಸ್ತ್ರಗಳ ಸಾರದಂತೆ ಸಂಗೀತ ಸಾಹಿತ್ಯ ಅಭಿನಯ ನಾಟ್ಯಗಳೆಂಬ ಚತುರ ಕಲೆಗಳ ಪ್ರತಿರೂಪಗಳಂತೆ ಶ್ರೀ ವೆಂಕಣ್ಣದಾಸರಿಗೆ 4 ಪುತ್ರರು 4 ಪುತ್ರಿಯರು ಜನಿಸಿದರು. ಕರಿಗಿರಿದಾಸರು, ಗೋಪಿನಾಥದಾಸರು, ಜಯಸಿಂಹದಾಸರು ಹಾಗೂ ದ್ವಾರಕಾನಾಥದಾಸರೆಂಬ 4 ಪುತ್ರರು ಜನಿಸಿದರು. ಮಾತನು ಗೌರವಿಸಿ ವೀಣಾವಾದನ ಅಭ್ಯಸಿಸಿ ಸಾಧನೆ ಮಾಡುತ್ತ ತಾನು ಕಲಿಯುತ್ತ ಶಾಲೆಗಳಲ್ಲಿ ವೀಣೆಯ ಕಲಿಸುತ್ತ ಬೆಳೆದರು ಗೋಪಿನಾಥರು, ಆದರು ಪ್ರಖ್ಯಾತರು. ಬೆಳೆದರು ಗೋಪಿನಾಥರು, ಆದರು ಸುಪ್ರಖ್ಯಾತರು. ಗೋಪಿ, ಗೋಪಿ, ಏನು ಕಿರಣ? ಏನೀ ದೀರ್ಘ ಆಲೋಚನೆ? ನಾಟಕಗಳ ಚಿಂತನೆ. ಈ ಚಿಂತನೆ ಯಾವ ನಾಟಕಕ್ಕೆ ಅಂಕುರಾರ್ಪಣೆ? ಜಯಸಿಂಹ, ಪೌರಾಣಿಕ ನಾಟಕಗಳ ಜತೆಯಲ್ಲೇ ಸಾಮಾಜಿಕ ನಾಟಕಗಳನ್ನು ಪ್ರಯೋಗಿಸುವ ಯೋಜನೆ. ಸಾಮಾಜಿಕ ನಾಟಕಗಳೇ? ಹೌದು ದ್ವಾರ್ಕಿ. ಸಾಮಾಜಿಕ ಕಳಕಳಿಯ ಇತಿವೃತ್ತವ ಆರಿಸೋಣ. ಸಮಾಜದ ಜಾಗೃತಿಯನ್ನು ಜನಮನದಲ್ಲಿ ಮೂಡಿಸೋಣ. ಸ್ತ್ರೀ ಸಮಾಜ ಸಮಸ್ಯೆಗಳ ಕಥಾಂಶವನ್ನು ಬರೆಯೋಣ. ಸಮಾನತೆಯ ಕಳಕಳಿಯನ್ನು ಎಲ್ಲರಲ್ಲೂ ತುಂಬಿಸೋಣ. ಪೌರಾಣಿಕ ಕತೆ ಜೊತೆ ಸಾಮಾಜಿಕ ಉದ್ಧಾರ. ನಾಟಕ ರಂಗದಲ್ಲಿ ಇದೊಂದು ಹೊಸ ಆವಿಷ್ಕಾರ. ಆಗಬಹುದು, ಆಗಬಹುದು. ಈ ಹೊಸ ಪ್ರಯೋಗಕ್ಕೆ ಇದೇ ನಮ್ಮೆಲ್ಲರ ಸಹಕಾರ. ವರದಕ್ಷಿಣೆಯ ಭೂತದ ಅಟ್ಟಹಾಸ, ಬಾಲ್ಯ ವಿವಾಹ ಪದ್ಧತಿಯ
ದುರ್ವಿಪರ್ಯಾಸ ಸತೀ ಸಹಗಮನ ರಾಕ್ಷಸೀ ಪ್ರವೃತ್ತಿಯ ವಿಕಟ ಅಟ್ಟಹಾಸ ಶ್ರೀಮಂತರ ದಬ್ಬಾಳಿಕೆ ಕಥಾವಸ್ತುಗಳಾದವು. ಗೋಪಿನಾಥದಾಸರ ಈ ಪ್ರಯೋಗಗಳು ಅನ್ಯರಿಗೆ ಮಾರ್ಗದರ್ಶಿಗಳಾದವು. ಸಂತಸ ನೀಡಲು ತಮ್ಮ ಪ್ರಯೋಗದ ಜಯವಾರ್ತೆ, ಸಂತಸ ನೀಡಲು ತಮ್ಮ ಪ್ರಯೋಗದ ಜಯವಾರ್ತೆ. ಸಂಕಟವಾಯಿತು ಪೂಜ್ಯ ತಂದೆ ನಿಧನರಾಗಲು. ತಳಮಳಗೊಂಡರು ಸೋದರರು, ಕಳವಳದಲ್ಲಿ ಮುಳುಗಿದರು. ಹೆಗಲಿಗೆ ಏರಿತು ಸಂಸಾರ ಭಾರ, ದಿಕ್ಕೆ ತೋರದೆ ದಾರಿ ಕಾಣದೆ ಪರಿತಪಿಸಿದರು ದಿನರಾತ್ರಿ ಪೂರ. ಅಂದು ಸಂಸ್ಕಾರ ಕಾರ್ಯ ನಡೆದ 10ನೆಯ ದಿನ ಆ ರಾತ್ರಿ ಗೋಪಿನಾಥದಾಸರು ನಿದ್ರಿಸುತ್ತಿರುವಾಗ ಭಜಿಸಿ ಬದುಕೆಲೋ ಮಾನವ, ಭಜಿಸಿ ಬದುಕೆಲೋ ಮಾನವ, ಅಜ ಸುರೇಂದ್ರಾದಿಗಳು ವಂದಿಸುವ ಪಾದವನು, ಅಜ ಸುರೇಂದ್ರಾದಿಗಳು ವಂದಿಸುವ ಪಾದವನು, ಚಿರಿಕಾಗಿ ನೆಲ ಯಾದಿ ಕೇಶವನ ಪಾದವನೋ ಭಜಿಸಿ ಬದುಕೆಲ ಮಾನವ. ಕೀಯಣ್ಣ, ಕೀಯಣ್ಣ. ಗೋಪಿ, ಗೋಪಿ, ಕನಸೊಂದ ನಾ ಕಂಡೆ, ಕನಸೊಂದ ನಾ ಕಂಡೆ, ಕನಸಲ್ಲಿ ತಂದೆಯ ಆಗಮನ ಕಂಡೆ, ಕನಸೊಂದ ನಾ ಕಂಡೆ. ಭಜಿಸಿ ಬದುಕೆಲು ಎಂದು ಹಾಡುತ್ತಾ ಹರಿದಾಸ ಕೃತಿಗಳ ನನಗೆ ಕಲಿಸುತ್ತ, ತಾಳಚಿಟಿಕೆಗಳನ್ನು ನನಗೆ ನೀಡುತ್ತ ನಡೆದರು ತಾವು ವೈಕುಂಠಪುರದತ್ತ. ಗೋಪಿ, ಅದೇ ಕನಸನ್ನು ನಾನು ಕಂಡೆ. ತಂದೆಯು ಬಂದರು ಕಣ್ಣ ಮುಂದೆ. ಹರಿಕತೆಯನ್ನು ಮುಂದುವರಿಸಿ ನಿಮ್ಮ ಬಾಳನ್ನು ಹಸನುಗೊಳಿಸಿ, ಇದೇ ಬಾಳಿನ ಕಾಯಕ, ಇದೇ ಜೀವನ ನಾಟಕ ಎಂದು ತಿಳಿಸಿ ಅವರಾದರೂ ಅದೃಶ್ಯ. ಕಾಣುತ್ತಿದೆ ಈಗಲೂ ಆ ದೃಶ್ಯ. ಅಣ್ಣ ಕರಿಗಿರಿದಾಸರಿಂದ ಹರಿಕಥೆಯ ಕಲಿತರು ಶ್ರದ್ಧೆಯಿಂದ ಗೋಪಿನಾಥರು. ತಂದೆಯ ಸಹೋದರ ವೇಣುಗೋಪಾಲದಾಸರ ಮಾರ್ಗದರ್ಶನದಿ ಪ್ರಾವೀಣ್ಯತೆಯ ಪಡೆದರು ಭಕ್ತಿಯಿಂದ.
ರಾಮಾಯಣ ಹೇಗೆ ಅಂತಂದರೆ ಒಂದು ಸಕ್ಕರೆ ಗೊಂಬೆ ಇದ್ದ ಹಾಗೆ. ಸಕ್ಕರೆ ಗೊಂಬೆಯ ಕೈ ಮುರಿದು ಬಾಯಿಲ್ ಹಾಕ್ಕೊಂಡ್ರು ಸಿಹಿ, ಅದೇ ಸಕ್ಕರೆ ಗೊಂಬೆಯ ಕಾಲು ಮುರಿದು ಬಾಯಿಲ್ ಹಾಕ್ಕೊಂಡ್ರು ಸಿಹಿ, ಅದರ ತಲೆ ಮುರಿದು ಬಾಯಿಲ್ ಹಾಕ್ಕೊಂಡ್ರು ಸಿಹಿ. ರಾಮಾಯಣದಲ್ಲಿ ರಾಮದೇವರು ನಡ್ಕೊಂಡಿರ್ತಕ್ಕಂಥ ಒಂದು ನಡವಳಿಕೆ, ಆ ಮಾನವೀಯತೆ ಅನ್ನುವಂತಹದ್ದು ಪ್ರತಿಯೊಬ್ಬ ಮಾನವನಿಗೂ ಕೂಡ ಆದರ್ಶಪ್ರಾಯವಾಗಿದೆ. ಕೆಲವರು ರಾಮನ್ನ ದೇವರು ಅಂತಾರೆ, ಕೆಲವರು ಆದರ್ಶ ಪುರುಷ ಅಂತಾರೆ, ಅದು ಒಂದು ಚರಿತ್ರೆ ಅಂತಾರೆ. ಅವರವರ ದೃಷ್ಟಿಕೋನಕ್ಕೆ ಯಾವ ರೀತಿಯಾಗಿ ಗೋಚರವಾಗುತ್ತೋ ಹಾಗೆ ಹೇಳ್ತಾರೆ. ಯಾರು ಏನೇ ಹೇಳಲಿ, ಆ ರಾಮನ ಒಂದು ಮಾನವೀಯತೆ ಅನ್ನೋದಿದೆಯಲ್ಲ, ಇದು ಮಾನವ ಜನಾಂಗಕ್ಕೆ ಆದರ್ಶಪ್ರಾಯವಾಗಿದೆ ಅನ್ನೋದಷ್ಟನ್ನಾದರೂ ಕೂಡ ಪ್ರತಿಯೊಬ್ಬರು ಒಪ್ಪಿಕೊಳ್ಳಲೇಬೇಕು. ಕ್ಲಿಷ್ಟ ಭಾಷೆಯ ಗೋಜಿಗೆ ಪೋಗದೆ, ಸ್ಪಷ್ಟ ಭಾಷೆಯ ಮೋಜನು ಬಿಡದೆ ಎಲ್ಲರ ಸಂತಸಗೊಳಿಸಿದರು, ಜನರ ಮನ್ನಣೆಯ ಗಳಿಸಿದರು ಗೋಪಿನಾಥದಾಸರು. ಅಶೇಷ ಜನರು ಕೇಳಿ ನಲಿಯಲು ಪ್ರಥಮ ಬಾರಿಗೆ ಧ್ವನಿವರ್ಧಕಗಳ ಬಳಸಿದರು, ಎಲ್ಲರ ಮೆಚ್ಚುಗೆ ಗಳಿಸಿದರು ಗೋಪಿನಾಥದಾಸರು. ಹರಿಕಥೆಯ ಮಾಡುತ್ತಾ ಜೀವನ ಸಾಗಿಸುತ್ತಾ ಕರಿಗಿರಿ ಆಚಾರ್ಯರು ರುಕ್ಮಿಣಮ್ಮನವರನ್ನು, ಗೋಪಿನಾಥದಾಸರು ಪದ್ಮಾವತಮ್ಮನವರನ್ನು, ಜಯಸಿಂಹದಾಸರು ವಿಜಯಮ್ಮನವರನ್ನು, ದ್ವಾರಕಾನಾಥದಾಸರು ವನಜಮ್ಮನವರನ್ನು ವರಿಸಿದರು. ವಿವಾಹಿತರಾಗಿ ಬಾಳತೊಡಗಿದರು ಈ ಸೋದರರು. ಕನ್ನಡ ನಾಡಲ್ಲಿ ಕನ್ನಡಕ್ಕಾದ್ಯತೆ ಇಲ್ಲದೆ ಹೋಗುತ್ತಿದೆ. ಎಲ್ಲಿ ನೋಡಿದರೂ ಅನ್ಯ ಭಾಷೆಗಳ ಶಾಲೆಗಳು ಹೇಳುತ್ತಿವೆ. ನಮ್ಮ ಸಂಸ್ಕೃತಿ, ನಮ್ಮ ಉನ್ನತಿ ಮರೆಯಾಗುತ್ತಲಿದೆ. ಮಕ್ಕಳ ಮನದಲ್ಲಿ ನಮ್ಮತನವನ್ನು ತಿಳಿಸುವ ಸಮಯ ಇದೆ. ഇരുಳಲಿ ಮುಳುಗಿದ ನಮ್ಮ ಘನತೆಗೆ ಪ್ರಭಾತ ಗೀತೆಯ ಹಾಡೋಣ. ಕನ್ನಡ ಸಂಸ್ಕೃತಿಯ ಸುಗಂಧವನ್ನು ನಾಡಿನಲ್ಲೆಲ್ಲ ಪಸರಿಸೋಣ. ಚೆನ್ನಾಗಿದೆ ನಿನ್ನ ಉದ್ದೇಶ, ಆದರೆ ಎಲ್ಲಿದೆ ಅದಕ್ಕೆ ಅವಕಾಶ? ನಮ್ಮ ಕಲೆ ಸಂಸ್ಕೃತಿಗಳನ್ನು ಮಕ್ಕಳಿಗೆ ತಿಳಿಸಲು ಒಂದು ಶಿಶುವಿಹಾರವನ್ನು ಸ್ಥಾಪಿಸೋಣ. ಅದನ್ನು ಪ್ರಭಾತ ಶಿಶುವಿಹಾರವೆಂದು ಹೆಸರಿಸೋಣ. ಗೀತೆ, ನೃತ್ಯ, ನಾಟಕಗಳ ಪ್ರದರ್ಶನಗಳನ್ನು ಮಾಡಲು ಒಂದು ಕಲಾ ಸಂಸ್ಥೆಯನ್ನು ಸ್ಥಾಪಿಸೋಣ. ಅದನ್ನು ಪ್ರಭಾತ ಕಲಾವಿದರೆಂದು ಹೆಸರಿಸೋಣ. ಹೌದು ಗೋಪಿ, ನಮ್ಮ ಮನೆಯವರೆಲ್ಲ ಇದರಲ್ಲಿ ನಿತ್ಯವೂ ದುಡಿಯೋಣ. ಬಯಸಿ ಬರುವ ಕಲಾಸಕ್ತರಿಗೆ ಆಶ್ರಯ ನೀಡೋಣ. ಉದಯವಾಗಲಿ ಈ ಶುಭ ಮುಹೂರ್ತದಿ. ಪ್ರಭಾತ ಸಂಸ್ಥೆ, ನಮ್ಮ ಪ್ರಭಾತ ಸಂಸ್ಥೆ. ಕನ್ನಡ ಶಿಶುಗೀತಗಳು ಕೊರತೆ ಇದ್ದ ಕಾಲದಲ್ಲಿ ಅದನ್ನು ಗಮನಿಸಿದ ಗೋಪಿನಾಥದಾಸರು ತನ್ನ ಅಣ್ಣ ಮತ್ತು ತಮ್ಮಂದಿರೊಡಗೂಡಿ ಅನೇಕ ಸುಂದರ ಕನ್ನಡ ಶಿಶುಗೀತಗಳನ್ನು ರಚಿಸಿ ಅದಕ್ಕೆ ರಾಗ ಸಂಯೋಜಿಸಿ ಕಲಿಸಿದರು. ವಿದ್ಯಾಭ್ಯಾಸ, ಗೀತಾಭ್ಯಾಸ, ಗಾನಾಭ್ಯಾಸ, ನಾಟ್ಯಾಭ್ಯಾಸ, ನೃತ್ಯ ರೂಪಕದ ಕಾರ್ಯಕ್ರಮಗಳು, ಕಲಾ ವಿಭಾಗದ ಎಲ್ಲ ಅಂಶಗಳು ಪ್ರಾರಂಭಿಸಿದರೂ ಪ್ರಭಾತ ಸಂಸ್ಥೆ. ಕಲಾ ರಸಿಕರ, ಕಲಾ ಆಸಕ್ತರ ಮನೆ ಮಾತಾಯಿತು ಪ್ರಭಾತ ಸಂಸ್ಥೆ. ಗೋಪಿನಾಥದಾಸರು ಕಲಾವಿದರಿಗೆ ಆತ್ಮೀಯರಾದರು. ಕಲಾವಿದರ ಆಪ್ಯಾಯತೆ, ಅಭಿಮಾನ ಗಳಿಸಿದ ಗೋಪಿನಾಥದಾಸರು ಅಂದಿನಿಂದ ಪ್ರಿಯ ಗೋಪಣ್ಣನಾದರು. ಎಲ್ಲರ ಮೆಚ್ಚಿನ ನಮ್ಮ ಗೋಪಣ್ಣ. ಜಯಸಿಂಹದಾಸರು ರಚಿಸಿ ಸಂಗೀತ ಸಂಯೋಜಿಸಿದ ನಾಟಕ ಸೀತಾದೇವಿ. ಈ ನಾಟಕದ ನಿರ್ದೇಶನದ ಜವಾಬ್ದಾರಿ ಹೊತ್ತು ಗೋಪಿನಾಥದಾಸರು ಆ ನಾಟಕವನ್ನು ಪ್ರಸಿದ್ಧಿಗೊಳಿಸಿದರು. ಒಮ್ಮೆ ಸೀತಾದೇವಿ ನಾಟಕ ಪ್ರದರ್ಶನವಾಗಬೇಕಿತ್ತು. ದ್ವಾರಕಿ, ನಾಟಕದ ವಸ್ತ್ರ ವಿನ್ಯಾಸಗಳು ಎಲ್ಲ ಸಿದ್ಧವಾಗಿವೆಯೇ? ಕ್ಷಮಿಸಿ ಕಿಯಣ್ಣ, ವಸ್ತ್ರಾಲಂಕಾರವನ್ನು ಕೊಡುವ ಆ ವ್ಯಕ್ತಿ ಈ ಬಾರಿ ಕೊಡಲಾಗುವುದಿಲ್ಲವೆಂದು ಹೇಳಿದರು.
ಅಲ್ಲ ದ್ವಾರ್ಕಿ, ಮುಂಗಡ ಹಣವನ್ನು ಆಗಲೇ ಕೊಟ್ಟಿದೀವಲ್ಲ, ಅದು ಮುಂದಿನ ಕಾರ್ಯಕ್ರಮಕ್ಕೆ ಬಳಸಿಕೊಳ್ಳುವೆ ಎಂದರು. ಈ ನಗರದಲ್ಲಿ ನಾಟಕಗಳಿಗೆ ವಸ್ತ್ರಾಭರಣಗಳನ್ನು ಒದಗಿಸುವುದು ತಾನೊಬ್ಬನೇ ಎಂದು ಮದವೇರಿದೆ ಅವನಿಗೆ. ನಮಗೆ ಬೇಕಾದ ವಸ್ತ್ರಾಭರಣಗಳನ್ನು ನಾವೇ ಸಿದ್ಧಪಡಿಸಿಕೊಳ್ಳೋಣ. ಅದು ಸಾಧ್ಯವೇ ಗೋಪಿ? ಸಾಧ್ಯ. ಮನಸ್ಸಿದ್ದರೆ ಮಾರ್ಗ. ನಿಮ್ಮೆಲ್ಲರ ಸಹಕಾರವಿದ್ದರೆ ಎಲ್ಲವೂ ಸಾಧ್ಯ. ಹಾ, ಹೌದು ಗೋಪಿ, ನೀನು ಹೇಳುವುದು ನಿಜ. ಮನೆಯಲ್ಲಿರುವ ಪಟ್ಟು ಪೀತಾಂಬರಗಳು, ರೇಷ್ಮೆ ವಸ್ತ್ರಗಳನ್ನೇ ಬಳಸಿ ಎಲ್ಲವನ್ನೂ ಸಿದ್ಧಪಡಿಸೋಣ. ಹಾ, ಕಾಲಕ್ರಮದಲ್ಲಿ ಬರುವ ಆದಾಯದಿಂದ ಅದನ್ನು ಹೆಚ್ಚಿಸೋಣ. ಅಷ್ಟೇ ಅಲ್ಲ ದ್ವಾರ್ಕಿ, ಬಡ ನಾಟಕ ಸಂಸ್ಥೆಗಳಿಗೆ ಅತಿ ಕಡಿಮೆ ದರದಲ್ಲಿ ನೀಡೋಣ. ಮಕ್ಕಳ ನಾಟಕಗಳಿಗೆ ಉಚಿತವಾಗಿ ನೀಡೋಣ. ನಮ್ಮ ಪ್ರಭಾತ್ ಸಂಸ್ಥೆಯಿಂದ ಪ್ರಭಾತ್ ವಸ್ತ್ರಾಭರಣ ಹಣ ಪ್ರಾರಂಭಿಸೋಣ. ಕೀಚಕವಧೆಯೇ ಪ್ರಧಾನಾಂಶವಾದ ವಿಜಯೋತ್ಸವ ಎಂಬ ನಾಟಕ ಪ್ರಯೋಗದಿಂದ ಪ್ರಭಾತ್ ಕಲಾವಿದರು ರಂಗಪ್ರಯೋಗದಲ್ಲಿ ತಮ್ಮ ವಿಜಯೋತ್ಸವದ ಜಯಭೇರಿ ಬಾರಿಸಿದರು. ಇನ್ನೊಂದು ವಿಶೇಷವೇನೆಂದರೆ, ಪೌರಾಣಿಕ ಐತಿಹಾಸಿಕ ನಾಟಕಗಳಿಗೆ ಬಳಸುತ್ತಿದ್ದ ಅರಮನೆ, ಕಾಡು ಮುಂತಾದ ರಂಗುರಂಗಿನ ಪರದೆಗಳನ್ನು ಬಳಸುವುದನ್ನು ನಿಲ್ಲಿಸಿ ನೀಲಿ, ಕಪ್ಪು ಪರದೆಗಳನ್ನು ಸಾಂಕೇತಿಕವಾಗಿ ಬಳಸಿ ವಿನೂತನ ಬೆಳಕು ಹಾಗೂ ಧ್ವನಿ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಪ್ರಯೋಗಿಸಿದರು. ಇದಕ್ಕೆ ಅಪಾರ ಜನಮನ್ನಣೆಯೂ ದೊರೆಯಿತು. ಸದಾ ಚಿಂತನಶೀಲರಾಗಿದ್ದ ಗೋಪಿನಾಥದಾಸರ ಯೋಜನಾ ಲಹರಿಯಲ್ಲಿ ಉದ್ಭವಿಸಿದ ಮತ್ತೊಂದು ವಿಷಯ, ರಂಗದ ಮೇಲೆ ಸಂಗೀತ ಮತ್ತು ಸಂಭಾಷಣೆಗಳನ್ನು ಅಡೆತಡೆಗಳಿಲ್ಲದೆ ವಿಜೃಂಭಿಸುವಂತೆ ಮಾಡುವುದು. ಈ ದಿಸೆಯಲ್ಲಿ ಮೂಡಿದ ಆವಿಷ್ಕಾರವೇ ಪ್ರಭಾತ್ ಧ್ವನಿಮುದ್ರಣ ಕೇಂದ್ರ. ತಮ್ಮ ನೃತ್ಯ ನಾಟಕಗಳಿಗೆ ಅನೇಕ ವಾದ್ಯವೃಂದಗಳನ್ನು ಬಳಸಿ ರಂಗಭವನ ಸಮೃದ್ಧವಾಗಿ ನಾದ ತರಂಗಗಳಿಂದ ರಾರಾಜಿಸುವಂತೆ ಮಾಡಲು ಇದು ಸಹಾಯಕವಾಯಿತು. ಕೇವಲ ಮಾನವ ಪಾತ್ರಗಳು ಮಾತ್ರ ಬರುವ ನಾಟಕಗಳನ್ನೇ ಅಲ್ಲದೆ, ಸತ್ಯ ಮಾರ್ಗವನ್ನು ಸಾರುವ ಪುಣ್ಯಕೋಟಿ ಎಂಬ ಗೋವಿನ ಕಥೆಯನ್ನು ನೃತ್ಯರೂಪಕವಾಗಿ ಅಳವಡಿಸಿ ಪ್ರಾಣಿಗಳ ಇತಿವೃತ್ತವನ್ನು ಕೂಡ ರಂಗದ ಮೇಲೆ ಯಶಸ್ವಿಯಾಗಿ ಪ್ರಯೋಗಿಸಿದ ಕೀರ್ತಿಗೆ ಪಾತ್ರರಾದರು ಗೋಪಿನಾಥದಾಸರು. ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ, ಹುಸಿಯ ನಾಡುವೆ ನೀನಲ್ಲ. ರಾಷ್ಟ್ರಕವಿ ಕುವೆಂಪು ವಿರಚಿತ ಸುಂದರ ಕಥಾವಸ್ತುವಿರುವ ಕಿಂದರಿ ಜೋಗಿಯನ್ನು ನೃತ್ಯ ನಾಟಕ ರೂಪದಲ್ಲಿ ಪ್ರದರ್ಶಿಸಿ ಕಲಾಭಿಮಾನಿಗಳ, ಕಲಾರಸಿಕರ ಕಿಂದರಿ ಜೋಗಿಯೇ ಆದರೂ ಗೋಪಿನಾಥದಾಸರು. ಏನಿದ್ದು ಗುಜು ಗುಜು ಗುಂಪಿನಲ್ಲಿ ನೋಡಿದರೆ ನಾಶ್ಚರ್ಯವನು, ಆಲಿಸಿ ದೂರದ ಕಿಂದರಿನಾದ, ಬರುವನು ಯಾರೋ ಕಿಂದರ ಜೋಗಿ, ಬರುವನು ಯಾರೋ ಕಿಂದರ ಜೋಗಿ. ಏ ಕಿಂದರಿ ಜೋಗಿ, ಯಾರೋ ನೀನು? ಎಲ್ಲಿಂದ ಬಂದಿಯೋ? ಹಿಮಗಿರಿಯಲ್ಲಿ ಹಜೋಗಿಯು ನಾನು, ಹಿಮಗಿರಿಯಲ್ಲಿ ಹಜೋಗಿಯು ನಾನು, ಪರಮೇಶ್ವರನಿಗೆ ಗೆಳೆಯನು ನಾನು. ಸಾವಿರದ 1971 ಅಂತ್ಯಭಾಗ. ಭಾರತ ಪಾಕಿಸ್ತಾನದ ಮೇಲೆ ದಿಗ್ವಿಜಯ ಸಾಧಿಸಿದ ಸಂಭ್ರಮ, ಸಡಗರ ಎಲ್ಲೆಡೆ. ಈ ದಿಗ್ವಿಜಯ ದೇಶಪ್ರೇಮಿಯಾದ ಗೋಪಿನಾಥದಾಸರಿಗೆ ಅತೀವ ಉತ್ಸಾಹ ಮತ್ತು ಸಂತೋಷ ತಂದಿತು. ಆ ಉತ್ಸಾಹವೇ ಧರ್ಮಭೂಮಿ ಎಂಬ ನೃತ್ಯ ನಾಟಕಕ್ಕೆ ನಾಂದಿಯಾಯಿತು.
ಸಹಸ್ರಾರು ವರ್ಷಗಳ ಅಮೋಘ ಇತಿಹಾಸವುಳ್ಳ ಪುಣ್ಯಭೂಮಿ ಭಾರತದ ಶೌರ್ಯ, ಸಂಪತ್ತು, ಸಂಸ್ಕೃತಿ ಇವುಗಳ ಬಗ್ಗೆ ಗ್ರೀಕ್ ಚಕ್ರವರ್ತಿ ಅಲೆಕ್ಸಾಂಡರ್ಗೆ ಅವನ ಗುರು ಅರಿಸ್ಟಾಟಲ್ನಿಂದ ಪರಿಚಯ. ಇದರ ಜೊತೆಯಲ್ಲೇ 9ನೇ ಶತಮಾನದಿಂದ 19ನೇ ಶತಮಾನದವರೆಗಿನ ನಮ್ಮ ಕರ್ನಾಟಕದ ಇತಿಹಾಸ ವೈಭವವನ್ನು ಕರ್ನಾಟಕ ವೈಭವ ಎಂಬ ನೃತ್ಯರೂಪಕದಿಂದ ಪ್ರದರ್ಶಿಸಿ ಇತಿಹಾಸದ ಕಡೆಗೂ ತಮ್ಮ ಪ್ರಯೋಗಗಳನ್ನು ವಿಸ್ತರಿಸಿದರು ಗೋಪಿನಾಥದಾಸರು. ಕಲಾ ಸೇವೆಯಲ್ಲಿ ಮುಂದಕ್ಕೆ ಹೋದರೂ ಇವರೆಲ್ಲ ನಾಟಕ ಕ್ಷೇತ್ರದಿ ಇವರು ಮಾಡಿದ ಮತ್ತೊಂದು ಸಾಹಸವೇ ಸಿಂಡರೆಲ್ಲ. ವಿದೇಶಿ ಕಥೆಯನ್ನು ನಾಟಕವಾಗಿ ಪ್ರದರ್ಶಿಸಲು ಬಯಸಿದರಲ್ಲ. ಸಿಂಡರೆಲ್ಲ ವಿಷಯ ಕೇಳಿ ಎಲ್ಲರೂ ಅಚ್ಚರಿಗೊಂಡರಲ್ಲ. ದಾಸರೇ ನಮಸ್ಕಾರ. ಬನ್ನಿ ಬನ್ನಿ, ಕೂಡಿರಿ. ಏನು ಸಮಾಚಾರ? ತಾವು ಸಂಪ್ರದಾಯಸ್ಥರು, ಮಡಿವಂತರು, ಹರಿದಾಸರು, ನಾಡು ನುಡಿಯ ಸಂಸ್ಕೃತಿಗೆ ನಿತ್ಯವೂ ದುಡಿಯುವವರು, ಈ ನಾಡಿನ ಕಲೆಗಳಿಗೆ ಜೀವ ತುಂಬ್ತಿರೋರು. ಸಂಪ್ರದಾಯದಲ್ಲಿ ಯಾಕ್ರಿ ಈ ಅಪಸ್ವರ? ಮಡಿವಂತಿಕೆಯಲ್ಲಿ ಯಾಕ್ರಿ ಈ ಅನಾಚಾರ? ಅಲ್ಲ ದಾಸರೇ, ನಾಡು ನುಡಿಯ ಸಂಸ್ಕೃತಿಗೆ ಧಕ್ಕೆ ತಂದ್ಬಿಟ್ರಲ್ಲ. ದಾಸರೇ, ಯಾಕೆ ಬೇಕು ಪರದೇಶದ ಕಥೆಯಾದ ಈ ಸಿಂಡ್ರೆಲ್ಲ? ಮಡಿವಂತಿಕೆ ಮನೆಯೊಳಗೆ, ಹೊಸ ಚಿಂತನೆ ಮನದೊಳಗೆ. ಇದು ನಮ್ಮ ಧರ್ಮ. ಮಡಿವಂತಿಕೆ ಹೊರನೋಟಕ್ಕೆ, ಹೊಸ ಚಿಂತನೆ ಬೂಟಾಟಿಕೆ. ಇದು ಕೆಲವರ ಧರ್ಮ. ಆನೋ ಭದ್ರಾಹ ಕ್ರತುವೋ ಯಾಂತು ವಿಶ್ವತಃ. ಸದಸದ್ವಿಚಾರಗಳು ಎಲ್ಲೆಡೆಯಿಂದ ಹರಿದು ಬರಲಿ. ಒಳಿತು ಎಲ್ಲಿದ್ದರೇನು ಅದು ನಮಗೆ ಸ್ವಾಗತ. ನೀತಿ ಎಲ್ಲಿ ಕಂಡರೇನು ಅದು ನಮಗೆ ಸಮ್ಮತ. ಯಾವ ದೇಶ, ಯಾವ ಭಾಷೆ, ಯಾವ ಜಾತಿ, ಯಾವ ಧರ್ಮ, ಮನುಜ ಧರ್ಮ, ಮನುಜ ತತ್ವ ಸಾರುವ ಸಂದೇಶವೇ ನಮಗೆ ಮುಖ್ಯ. ಮಾನವ ತತ್ವ ಮೆರೆಯುವುದೇ ಕಲಾವಿದರ ಸಮಾಖ್ಯ, ಸಮೈಕ್ಯ. ಸಾವಿರದ 1980ರ ದಶಕದಲ್ಲಿ ಗೋಪಿನಾಥದಾಸರು ತಮ್ಮ ಕುಲದೇವರಾದ ಕರಿಗಿರಿ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿಯ ಸುಪ್ರಭಾತವನ್ನು ರಚಿಸಿ ಧ್ವನಿ ಸುರುಳಿ ಸಿದ್ಧಪಡಿಸಿದರು. ಇದರ ವೈಶಿಷ್ಟ್ಯತೆ ಏನೆಂದರೆ ಸುಪ್ರಭಾತದಲ್ಲಿ ಪ್ರಥಮ ಬಾರಿಗೆ ಲಯವಾದ್ಯಗಳನ್ನು ಬಳಸಿರುವುದು. ಋಷಿಯ ಶಾಪದಿಂ ಗಂಧರ್ವ ದೇವದತ್ತಗೆ ಕರಿಯ ಜನ್ಮ ಬಂದಿಂದ್ರ ತೀರ್ಥದೊಳು ಮಿಗೆ ಮಿಂದು ಕಮರಿಯೊಳು ತನುವ ತ್ಯಜಿಸಲು ಕೊಟ್ಟ ಸುಗತಿ ಕರಿಗಿರಿ ನಾಮವಿಟ್ಟ ನರಸಿಂಹ. ಸುಪ್ರಭಾತವು ನಿನಗೆ ಕರಿಗಿರೀಶ. ನಾಟಕ ರಂಗದ ದುಡಿಮೆಯ ಜತೆಗೆ ಚಿತ್ರ ನಿರ್ಮಾಣ ಮಾಡಬಯಸಿದರು ಗೋಪಣ್ಣ. ಸತ್ಯದ ಶ್ರೇಷ್ಠತೆಯನ್ನು ತಿಳಿಸುವ ಪುಣ್ಯಕೋಟಿ, ಮಾತು ತಪ್ಪಿ ನಡೆದರೆ ಆಗುವ ಅನರ್ಥ ತಿಳಿಸುವ ಕಿಂದರ ಜೋಗಿ ಹಾಗೂ ಸುಮಧುರ ಸ್ನೇಹ ಬಾಂಧವ್ಯ ಬಿಂಬಿಸುವ ಕೃಷ್ಣ ಸುಧಾಮರ ಕಥೆಗಳನ್ನು ಮೇಳೈಸಿ ಚಿತ್ರ ಮಾಡತೊಡಗಿದರು. ಚಿತ್ರರಂಗದಲ್ಲಿ ತಮ್ಮ ಅಭಿನಯದ ಛಾಪನ್ನೂ ತೋರಿದರು. ಅರಿವು ಎನ್ನುವ ಚಿತ್ರದಲ್ಲಿ ಪಾತ್ರವಹಿಸಿದರು. ಆದಿಶಂಕರಾಚಾರ್ಯ ಚಿತ್ರದಲ್ಲಿ ಗುರುಗೋವಿಂದರ ಪಾತ್ರ ಮಾಡಿದರು. ಈ ದೀರ್ಘ ರಂಗಯಾತ್ರೆಯಲ್ಲಿ ಸಾವಿರಾರು ಕಲಾವಿದರು ಭಾಗವಹಿಸಿ ನಮ್ಮ ಗೋಪಣ್ಣನ ಗರಡಿಯಲ್ಲಿ ನೂರಾರು ಕಲಾವಿದರು ತಯಾರಾದರು. ಅವರಲ್ಲಿ
ಅನೇಕ ಕಲಾವಿದರು ಚಲನಚಿತ್ರರಂಗದಲ್ಲೂ ಪ್ರಖ್ಯಾತರಾದರು. ಕೆಲವರನ್ನು ಹೆಸರಿಸಬೇಕಾದರೆ ಸಿಆರ್ ಸಿಂಹ, ಲೋಕೇಶ್, ಗಂಗಾಧರ್, ಮಂಜುಳಾ, ಉಪಾಸನೆ ಸೀತಾರಾಮ್ ಹಾಗೂ ಶ್ರೀನಾಥ್, ಜೆ.ಕೆ. ಶ್ರೀನಿವಾಸಮೂರ್ತಿ, ಗಿರಿಜಾ ಲೋಕೇಶ್ ಮುಂತಾದವರು. ಸಾವಿರದ 1982 ಆಗಸ್ಟ್ 4ರಂದು ಸಾವಿರದ ಲೋಕಕ್ಕೆ ಹೊರಟರು ಗೋಪಿನಾಥದಾಸರು. ಗಂಧರ್ವ ಲೋಕದಿ ನೃತ್ಯ ನಾಟಕ ಪ್ರದರ್ಶಿಸಲು, ಶಾರದೆಯ ಸಮ್ಮುಖದಿ ವೀಣೆಯನ್ನು ನುಡಿಸಲು, ಶ್ರೀಹರಿಯ ಎದುರಲ್ಲಿ ಹರಿಕೀರ್ತನ ಮಾಡಲು ತೆರಳಿದರು ಈ ಹರಿದಾಸರು. ತೆರಳಿದರು, ಕಾಣದ ಲೋಕಕ್ಕೆ ತೆರಳಿದರು. ಆದರೂ ಅವರ ಕನಸೊಂದು ಉಳಿದಿದೆ. ಸಂಗೀತ, ಸಾಹಿತ್ಯ, ಹರಿಕಥೆ, ನಾಟಕಗಳ ತರಬೇತಿ ಕೇಂದ್ರ ಸ್ಥಾಪಿಸುವುದು, ಅಮೋಘ ರಂಗಭೂಮಿ ನಿರ್ಮಿಸುವುದು. ಈ ಕನಸ ಕಂಡರು ಗೋಪಣ್ಣ. ಈ ಕನಸು ನನಸಾಗಬೇಕು. ಈ ಕನಸ ನನಸು ಮಾಡಲು, ಸಾಕಾರಗೊಳಿಸಲು ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಸತತವಾಗಿ ಶ್ರಮಿಸುತ್ತಿದ್ದಾರೆ. ಕಲಾವಿದರು, ಕಲಾಭಿಮಾನಿಗಳು ಪ್ರೋತ್ಸಾಹ ನೀಡುವಂತಾಗಲಿ. ಮುಖ್ಯವಾಗಿ ನಮ್ಮ ಘನ ಸರ್ಕಾರ ಸಹಕಾರ ನೀಡಲಿ ಎಂದು ಆಶಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. जय भक्त प्रेमी जय पूर्णकामी जय जय तू नरसिंह. जय भक्त प्रेमी जय पूर्णकामी जय जय तू नरसिंह. जय पाप गज सिंह जय योग नरसिंह. जय भोग नरसिंह जय जय तू